ಹಾಯ್ ಗಾಯ್ಸ್, ನಮಸ್ತೆ. ಇದು ಹೊಸ ವಿಡಿಯೋ ಆಗಿರುತ್ತೆ. ಇದು ಬಂದು ನನ್ನ ಫಸ್ಟ್ ಪ್ರೆಗ್ನೆನ್ಸಿ ವಿಡಿಯೋ ಆಗಿರುತ್ತೆ. ನನ್ನ ಮಗಳು ಈಗ ಗೆದ್ಲು, ಅದಕ್ಕೆ ಕೂತಿದ್ದಾಳೆ ನನ್ನ ಜೊತೆ. ನೋಡೋಣ. ಹಾಂ, ಇದು ಬಂದು ನನ್ನ ಮಗಳ ಪ್ರೆಗ್ನೆನ್ಸಿ ಅಲ್ಲ, ಮಗನ ಪ್ರೆಗ್ನೆನ್ಸಿ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ ಪ್ರೆಗ್ನೆನ್ಸಿ ಅದು ನನಗೆ ಏನು ಗೊತ್ತಿರಲ್ಲ. ಪ್ಲಸ್ ತುಂಬ ಖುಷಿ ಒಂದೇ ಇರುತ್ತೆ. ಎಕ್ಸ್ಪೆಕ್ಟೇಷನ್ ಯಾವುದಾದ್ರು ಆಗಲಿ, ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ, ಎನಿವನ್ ಅನ್ನೋದಿರುತ್ತೆ. ನನಗೆ ಆ ಟೈಮಲ್ಲಿ ಬಾಡಿಲಿ ಏನೇನು ಚೇಂಜಸ್ ಆಯಿತು, ನಾನು ಏನೇನು ಫೀಲಿಂಗ್ಸ್ ಇಷ್ಟಪಟ್ಟೆ, ಅನುಭವಿಸ್ದೆ ಅನ್ನೋದನ್ನು ಹೇಳ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಇದು ಬಂದು ಆಫ್ಟರ್ ದ ಲಾಂಗ್ ಟೈಮ್ ಬೇಬಿ ಬಾಯ್ ನನ್ನ ಬಾಡಿಲಿ ಆದ ಚೇಂಜಸ್, ನನ್ನ ಮಗನ ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಬಾಡಿಲಿ ಆದ ಸಿಂಪ್ಟಮ್ಸ್ ಆಗಿರುತ್ತೆ. ನಾನು ಪಾಯಿಂಟ್ಸ್ಗಳು ನೋಟ್ ಡೌನ್ ಮಾಡಿದ್ದೀನಿ, ಎಲ್ಲನೂ ಮಿಸ್ ಆಗಬಾರ್ದು ಯಾರಿಗೂ ಅಂತ. ಹೊಸದಾಗಿ ಪ್ರೆಗ್ನೆನ್ಸಿಲಿ ತಿಳ್ಕೊಳ್ಳೋರಿಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಏನು ಮಿಸ್ ಆಗಬಾರ್ದು, ನನ್ನಲ್ಲಾದ ಚೇಂಜಸ್ ಮಿಸ್ ಆಗಬಾರ್ದು ಅಂತ ನಾನು ಬರೆದಿಟ್ಕೊಂಡಿದ್ದೀನಿ. ಅದರಿಂದ ಎಲ್ಲನೂ ಮೆನ್ಷನ್ ಮಾಡಿ ಹೇಳಬೇಕಂತ ಆಸೆ ಪಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಬಂದು ನನಗೆ 1 ಮಂತ್ ಮೇಲೆ 1 ವೀಕಿಗೆ ಪಾಸಿಟಿವ್ ಬಂತು. ಚೆಕ್ ಮಾಡಿದ್ದು ಮನೇಲೇ ಚೆಕ್ ಮಾಡಿದ್ದು. ಫರ್ದರ್ ಹೋಗಿ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಫೋಲಿಕ್ ಆ್ಯಸಿಡ್ ಅದು ಟ್ಯಾಬ್ಲೆಟ್ ಕೊಡ್ತಾರಲ್ಲ, ಅದು ತೊಗೊತಾ ಇದ್ದೆ. 1 TT ಇಂಜೆಕ್ಷನ್ ಆಗಿತ್ತು. ಅದಾದಮೇಲೆ 1.5 ಮಂತಿಂದ ನನಗೆ ಸಿಂಪ್ಟಮ್ಸ್ ಚೇಂಜ್ ಸ್ಟಾರ್ಟ್ ಆಗಿದ್ದು. ಅದರಲ್ಲಿ 1 by 1 ಹೇಳಬೇಕು ಅಂದರೆ, ಫಸ್ಟ್ ಒಂದು ತಲೆ ಕೂದಲು, ಹೇರ್ ಫಾಲ್ ಆಗಿತ್ತು. ತುಂಬ ತೆಳುವು ಕೂದಲಾಗ್ಬಿಟ್ಟಿತ್ತು. ಹೇರ್ ಫಾಲ್ ಆಗಿತ್ತು ಜಾಸ್ತಿ ನನಗೆ. ಅದರಲ್ಲಿ ಬೇಬಿ ಬಾಯಲ್ಲಿ ನನ್ನ ಬಾಡಿಲಿ ಹೇರ್ ಫಾಲ್ ಆಗಿತ್ತು, ಕೂದಲು ಉದುರಿತ್ತು. ಸೆಕೆಂಡ್ ಒನ್ ಸ್ಕಿನ್ ಕಲರ್ ಅಂದರೆ, ಸ್ಕಿನ್ನೆಲ್ಲ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾರ್ಮಲ್ ನಾನು ಅಷ್ಟು ಬ್ಲ್ಯಾಕ್ ಇಲ್ಲ, ಬ್ಲ್ಯಾಕ್ ಆಗಿತ್ತು. ಪಿಂಪಲ್ಸ್ ಫೇಸಲ್ಲೆಲ್ಲ ಹೆವಿ ಪಿಂಪಲ್ಸ್ಗಳಿದ್ದು, ಕತ್ತೆಲ್ಲ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ನಾರ್ಮಲ್ ನಾನು ಅಷ್ಟು ಬ್ಲ್ಯಾಕ್ ಇಲ್ಲ, ಆದರೂ ಅಷ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ. ಆ ಥರ ಸ್ಕಿನ್ ನನ್ನ ಬಾಡಿಲಿ, ನನ್ನ ಮಗನ ಪ್ರೆಗ್ನೆನ್ಸಿಲಿ ಸ್ಕಿನ್ ಬ್ಲ್ಯಾಕ್ ಆಗಿತ್ತು. ಸ್ಕಿನ್ ಕಲರ್ ಚೇಂಜ್ ಆಗಿತ್ತು ಕೂಡ. ಇನ್ನು 3ನೇದು ಬಂದ್ಬಿಟ್ಟು ಹೊಟ್ಟೆ ಮೇಲೆ ಲೈನು ಹಿಂಗೆ ಚೆಸ್ಟ್ ಬರುತ್ತಲ್ಲ, ಚೆಸ್ಟಿಂದ ಮಧ್ಯೆ ಫುಲ್ ಮೇಲಿಂದ ಕೆಳಗೆ ಉದ್ದನೆ ಗೆರೆಯಲ್ಲಿ ಒಕ್ಕಲಿಂದ ಕೆಳಗೆ ತನಕ ಸ್ಟ್ರೈಟ್ ಲೈನ್ ಬಂದಿತ್ತು. ನನಗೆ ನೆನಪಿದೆ ಇನ್ನೂ ಚೆನ್ನಾಗಿ, ಯಾರೋ ಕಾಜಲಲ್ಲಿ ಬ್ಲ್ಯಾಕ್ ಪೆನ್ಸಿಲಲ್ಲಿ ಆ ಥರ, ಪೆನ್ಸಿಲು ಅಲ್ಲ, ಫುಲ್ ಡಾರ್ಕ್ ಆಗೇ ಬಂದಿತ್ತು. ಫುಲ್ ಉದ್ದಕ್ಕೆ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ಅದು ನೆನಪಿದೆ ನನಗೆ. ಆ ಥರ ಬೇಬಿ ಬಾಯಲ್ಲಿ ನನ್ನ ಬಾಡಿಲಿ ಫುಲ್ ಸ್ಟ್ರೈಟ್ ಲೈನ್ ಬಂದಿತ್ತು. ಒಕ್ಕಲಿಂದ ಕೆಳಗೆ ಫುಲ್ಲು, ಚೆಸ್ಟಿಂದ ಮೇಲೆ ಫುಲ್ ಹಿಡಿದು ಒಕ್ಕಲಿಂದ ಕೆಳಗೆ ತನಕನೂ ಬಂದಿತ್ತು. ಅದು ಬಿಟ್ಟರೆ ಬಾಡಿಲಿ ಹೊಕ್ಕಳು, ನನ್ನ ಬೇಬಿ ಬಾಯಲ್ಲಿ ಹೊಕ್ಕಳು ಮುಂದೆ ಬಂದಿತ್ತು. ಚೂಪಾಗಿ ಹೊಕ್ಕಳು ನನ್ನ ಬಾಡಿಯಿಂದ ಮುಂದೆ ಬಂದಿತ್ತು, ಚುಚ್ತಾ ಇರೋ ಹಾಗೆ ಶೇಪಲ್ಲಿ ಬಂದಿತ್ತು. ಇನ್ನು ಬಂದುಬಿಟ್ಟು ಊಟ ಅಂದರೆ ತಿಂತಾನೆ ಇರಲಿಲ್ಲ ಗೈಸ್. ಹೆವಿ ವಾಮಿಟಿಂಗ್ 1.5 ಮಂತಿಗೆ ಸ್ಟಾರ್ಟ್ ಆಗಿರೋದು. ಟಿಲ್ 8 ಮಂತ್ ತನಕ ನನಗೆ ವಾಮಿಟಿಂಗೆ, ಹೆವಿ ವಾಮಿಟಿಂಗು. ನೀರನ್ನೂ ಸಹ ಕುಡಿಯೋಕ್ಕಾಗ್ತಿರಲಿಲ್ಲ. ಒಂದು ನಾನ್ ವೆಜ್ ಬೇಯಿಸೋ ಸ್ಮೆಲ್ ಆಗ್ತಿರ್ಲಿಲ್ಲ, ರೈಸ್ ಬೇಯಿಸೋ ಸ್ಮೆಲ್ ಆಗ್ತಿರಲಿಲ್ಲ, ತರಕಾರಿ ಬೇಳೆ ಅಂತೂ ಮೊದಲೇ ಆಗ್ತಿರಲಿಲ್ಲ. ಇನ್ನೇನು ತಿಂತಿದ್ರು ನೀವು ಅಂದರೆ ನಾನು ಏನೂ ತಿಂತಾನೆ ಇರಲಿಲ್ಲ. ಆಲ್ಮೋಸ್ಟ್ ಆಲ್ ನಾನು ಏನು ಊಟನೇ ಮಾಡ್ತಿರ್ಲಿಲ್ಲ. ಏನಾದ್ರು ಒಂಚೂರು ತಿನ್ನುವೆ, ಒಂದು 5-10 ನಿಮಿಷ ಮತ್ತೆ ಕಕ್ಕುವೆ. ಎಷ್ಟು ಕಕ್ಕಿದ್ದೀನಿ ಅಂದರೆ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ನಾನು ಅನುಭವಿಸಿದ್ದೀನಿ ಅಷ್ಟು. 8 ಮಂತಲ್ಲಿ ಊಟನೇ ಇಲ್ಲ. ಆ ಟ್ಯಾಬ್ಲೆಟ್ ತಗೊಳಕ್ಕೆ ನೀರು ಕುಡಿದ್ರೂ ವಾಮಿಟಿಂಗ್, ಅಷ್ಟು ಹೆವಿ ವಾಮಿಟಿಂಗು. ಅಷ್ಟು ಹೆವಿ ಅಂದರೆ ಹೆವಿ ವಾಮಿಟಿಂಗ್ ಇತ್ತು ನನಗೆ. ಟೇಸ್ಟ್ ವೈಸ್ ಎಲ್ಲ ನನಗೆ ಸ್ಟಾರ್ಟಿಂಗಲ್ಲೆಲ್ಲ ಸ್ವಲ್ಪ ಸ್ಪೈಸಿ, ಸ್ವಲ್ಪ ದಿನ ಎಲ್ಲ ಸ್ಪೈಸಸ್ ಲೈಕ್ ಇಷ್ಟ ಆಗ್ತಿತ್ತು. ತಿನ್ನೋಕ್ಕಾಗ್ತಾಯಿರಲಿಲ್ಲ, ವಾಮಿಟಿಂಗ್ ಆಗ್ತಿದ್ದೂ ಇಷ್ಟ ಆಗ್ತಿತ್ತು. ಮಿಡಲ್ಲಿ
ಮಿಡಲಲ್ಲಿ ನನಗೆ ಸ್ವಲ್ಪ ಸ್ವೀಟ್ಸ್ ಲೈಕ್ ಆಗ್ತಿತ್ತು. 5 ಸ್ಟಾರ್ ಚಾಕ್ಲೇಟ್ಸ್ ಎಲ್ಲ ಜಾಸ್ತಿ ತಿಂತಿದ್ದೆ ಅವಾಗ. 5 ಸ್ಟಾರ್ ಡೈರಿ ಮಿಲ್ಕ್ ತಿಂದಿರಲ್ಲ, 5 ಸ್ಟಾರ್ ಜಾಸ್ತಿ ತಿಂದಿದ್ದೀನಿ. ಅದೆಲ್ಲ ಡೈಜೆಷನ್ ಆಗ್ತಿತ್ತು. ಬಿಟ್ಟರೆ ಸೆಲೆಕ್ಟೆಡ್ ಎಂಡಲ್ಲಿ ಫುಲ್ಲು ಹುಳಿ. ನನಗೆ ಪುಳಿಯೋಗರೆ ಅವೆಲ್ಲ ಅಷ್ಟು ಲೈಕೇ ಆಗಲ್ಲ. ಜಾಸ್ತಿ ಪುಳಿಯೋಗರೆ, ಮಾವಿನಕಾಯಿ ಚಿತ್ರಾನ್ನ, ನಿಂಬೆಹಣ್ಣು ಚಿತ್ರಾನ್ನ, ಈ ಥರ ಹುಳಿ ಫ್ಲೇವರೇ ಇಷ್ಟಪಟ್ಟಿರೋದು. ನನ್ನ ಲಾಸ್ಟಲ್ಲಿ ಹುಳಿ ಫ್ಲೇವರ್ಸ್ಗಳು ಇಷ್ಟಪಟ್ಟಿದ್ದೀನಿ. 3 ಇಷ್ಟಪಟ್ಟಿದ್ದೀನಿ ಜಾಸ್ತಿ. ನನಗೆ ಬೇಬಿ ಬಾಯಲ್ಲಿ ಹುಳಿ ಇಷ್ಟ ಆಗಿತ್ತು. ನಂಗೆ ಹುಳಿ ಕಂಡ್ರೆ ನಾರ್ಮಲ್ ಇಷ್ಟ ಆಗಲ್ಲ, ಬಟ್ ಹುಳಿ ಫ್ಲೇವರ್ ನನಗೆ ನನ್ನ ಪ್ರೆಗ್ನೆನ್ಸಿಲಿ ಇಷ್ಟ ಆಗಿತ್ತು. ಮಾರ್ನಿಂಗ್ ಸಿಕ್ನೆಸ್ ಹೆವಿ ತಲೆನೋವು ಅಂದರೆ ತಲೆನೋವು ಎಷ್ಟು ಅಂದರೆ 3 ಹೊತ್ತು ತಲೆನೋವು ಅಂತ ಮಲಗಿರ್ತಿದ್ದೆ. ಹೆವಿ ತಲೆನೋವು. ಮಾರ್ನಿಂಗ್ ಅಂತೂ ತಲೆನೋವು ಇದ್ದೇ ಇರ್ತಿತ್ತು. ಮಧ್ಯಾಹ್ನದ ಮೇಲೆ ಆಮೇಲೆ ಡಾಕ್ಟರ್ ಸಜೆಷನ್ ತೊಗೊಂಡು ನಾನು ಡೋಲೋ ಟ್ಯಾಬ್ಲೆಟ್ ತೊಗೊಂಡೆ. ಆದರೂ ನನಗೆ ಮಾರ್ನಿಂಗಲ್ಲಿ ತಲೆನೋವಂತೂ ಹೆವಿ ಇರ್ತಿತ್ತು. ಊಟದಲ್ಲಿ ಏನು ಡೈಜೆಷನ್ ಮಾಡ್ಕೊತಿದ್ದೆ, ಆಲ್ಮೋಸ್ಟ್ ಏನು ಡೈಜೆಷನ್ 8 ಮಂತ್ ತನಕ ಮಾಡಿಲ್ಲ. ಮೊಸರನ್ನ ಎಲ್ಲ ಸ್ವಲ್ಪ ಲೈಟಾಗಿ ತಿಂತಿದ್ದೆ. ಮೊಸರನ್ನ ಒಂದೇ ಸ್ವಲ್ಪ ಓಕೆ ತಿನ್ಬೋದು ಅನ್ನಿಸ್ತಾ ಇತ್ತು. ಅದೂ ಜಾಸ್ತಿ ಏನಾದ್ರು 1-2 ತುತ್ತೇನಾದ್ರು ಎಕ್ಸ್ಟ್ರಾ ತಿಂದಿದ್ರೆ ಅದು ವಾಪಸ್ ಅಷ್ಟೇ. ಅದು ಬಿಟ್ಟರೆ ಊಟ ತಿಂಡಿ ಅಂತ ಜಾಸ್ತಿ ಇಷ್ಟಪಟ್ಟು ತಿಂದಿದ್ದು ಅವೆಲ್ಲ ಕಡಿಮೆ. ಹಲಸಿನ ಹಣ್ಣು ಇಷ್ಟಪಡ್ತಿದ್ದೆ. ಪ್ರೆಗ್ನೆನ್ಸಿಲಿ ಹಲಸಿನ ಹಣ್ಣು ತಿನ್ಬೋದಾ ಅಂದರೆ ನನಗಷ್ಟು ಗೊತ್ತಿಲ್ಲ, ಬಟ್ ನಾನು ತಿಂದಿದ್ದೀನಿ, ಇಷ್ಟಪಟ್ಟೆ ತಿಂದಿದ್ದೀನಿ, ಬಾವುಣಿಸ್ಕೊಂಡೇ ತಿಂದಿದ್ದೀನಿ. ಡೈಜೆಷನ್ ಆಗಿದೆ ನನಗೆ. ಅದು ವಾಮಿಂಟ್ ಆಗಿಲ್ಲ, ಡೈಜೆಷನ್ನೇ ಆಗಿದೆ. ಬಟ್ ನೀವು ಅದನ್ನೆಲ್ಲ ತಿನ್ನೋಕ್ಕೂ ಮುಂಚೆ ತಿಳ್ಕೊಂಡು ತಿನ್ನಿ, ಬೇಡ ಆದಷ್ಟು ಅಂತ ಹೇಳ್ತೀನಿ. ನಾನು ತಿಂದಿದ್ದೆ, ನಂಗೆ ಗೊತ್ತಿರಲಿಲ್ವಲ್ಲ ಸ್ಟಾರ್ಟಿಂಗಲ್ಲಿ, ತಿಂದಿದ್ದೆ ಆ ಥರ. ಅದು ಬಿಟ್ಟರೆ ಹೆವಿ ವೆಯ್ಟ್ ಲಾಸ್ ಆಗಿದೆ. ಒಂದು 12 kg ತನಕನಾರು ವೆಯ್ಟ್ ಲಾಸ್ ಆಗಿದೆ ನಾನು. ಮದುವೆ ಆದಮೇಲೆ ಸ್ವಲ್ಪ ದಪ್ಪ ಆಗಿದ್ದೆ. ಈ ಪ್ರೆಗ್ನೆನ್ಸಿ ಜರ್ನಿಲಿ ಹೆವಿ 12 kg ತನಕ ಅಂತೂ ವೆಯ್ಟ್ ಲಾಸ್ ನಾನು ಆಗಿದ್ದೆ. ಯಾಕೆಂದರೆ ಈ ವಾಮಿಂಟಿಂಗಿಂದನೇ ಅರ್ಧ ವೆಯ್ಟ್ ಲಾಸ್ ಆಗಿದ್ದೆ. ಕಲರೆಲ್ಲ ಚೇಂಜ್ ಆಗಿದ್ದೆ. ಅದು ಬಿಟ್ಟರೆ ರೈಟ್ ಸೈಡ್ ಜಾಸ್ತಿ ಬೇಬಿ ಬಾಯಲ್ಲಿ ನನ್ನ ಬಾಡಿಲಿ ರೈಟ್ ಸೈಡ್ ಜಾಸ್ತಿ ಮಲ್ಕೊತಾ ಇದ್ದೆ. ಮಲ್ಕೋಬಾರ್ದು ಅಂತಾರೆ, ಹೆವಿ ರೈಟ್ ಸೈಡೇ ಮಲ್ಕೊತಿದ್ದೆ. ನನಗೆ ಅಲ್ಲೇ ಕಂಫರ್ಟಬಲ್ ಇತ್ತು. ಯಾರು ನೋಡಿದಾಗ ತಿರುಗ್ತಿದ್ದೆ ಅಷ್ಟು. ಬಿಟ್ಟರೆ ನನ್ನ ಹಸ್ಬೆಂಡ್ ಹಿಂಗೆ ಎಲ್ಲಿ ಕಂಫರ್ಟಬಲ್ಲು ಹಂಗೆ ಮಲ್ಕೊತಿದ್ರು. ನಾನು ರೈಟ್ ಸೈಡಲ್ಲೇ ನಾನು ಕಂಫರ್ಟಬಲಾಗಿ ಮಲ್ಕೊತಿದ್ದೆ. ನನಗೆ ನನ್ನ ಮಗಳಿಗೂ ನನ್ನ ಮಗನಿಗೂ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಇದೆ. ನನ್ನ ಮಗನದ್ರಲ್ಲೆಲ್ಲ ಫುಲ್ ರೈಟೇ ಮಲಗಿದ್ದೀನಿ, ನನ್ನ ಮಗಳದ್ರಲ್ಲೆಲ್ಲ ಫುಲ್ ಲೆಫ್ಟೇ ಮಲಗಿದ್ದೀನಿ. ಆ ಥರ ಅದೇ ಬಾಡಿನೇ ಅನಿಸುತ್ತೆ ನಮಗೆ, ಇದೇ ಸೈಡ್ ಮಲಗಬೇಕು ಕಂಫರ್ಟಬಲ್ ಝೋನ್ ಅಂತ. ನನ್ನ ಮಗನದ್ರಲ್ಲಂತೂ ರೈಟ್ ಸೈಡೆ. ಹಾರ್ಟ್ ಬೀಟ್ ನನ್ನ ಮಗನದ್ರಲ್ಲಿ ಹಾರ್ಟ್ ಬೀಟ್ ನನಗೆ 148 150 ಒಳಗೇ ಬಂದಿರೋದು ಫುಲ್. ಎಲ್ಲದರಲ್ಲೂ 150ನೇ. ಬಟ್ 7 ಮಂತ್ ಸ್ಕ್ಯಾನಿಂಗಲ್ಲೇನೋ ನನಗೆ 157 ಬಂದಿತ್ತು. 157 ಬಂದಿತ್ತು, ನಂಗೆ ಚೆನ್ನಾಗಿ ನೆನಪಿದೆ. ಅದೊಂದೇ ನನಗೆ ನನ್ನ ಮಗನ ಪ್ರೆಗ್ನೆನ್ಸಿಲಿ ಅದೊಂದೇ ಹೈ ಬಂದಿದ್ದು ನನಗೆ ಹಾರ್ಟ್ ಬೀಟ್. ಬಟ್ ಅವಾಗ ನನಗೆ ಬೇಬಿ ಮೂಮೆಂಟಲ್ಲಿತ್ತು, ನನಗೆ ಚೆನ್ನಾಗಿ ನೆನಪೈತೆ ಅದು. ಲಾಸ್ಟಲ್ಲಿ 7 ಮಂತ್ಸ್ ಆದಮೇಲೆ ಮಾಡಿಸಿದ್ದು 158 ಬಂದಿತ್ತು. ಅದರಲ್ಲಿ ಬೇಬಿ ಮೂಮೆಂಟಲ್ಲಿತ್ತು. ಆವಾಗ ನನಗೆ 157 ಬಂದಿತ್ತು. ಅದೊಂದು ಹಾರ್ಟ್ ಬೀಟು. ಇನ್ನೆಲ್ಲನೂ ಬಿಟ್ಟರೆ ನನಗೆ 140 150 ಒಳಗೇ ಬಂದಿರೋದು. ನನ್ನ ಡೆಲಿವರಿ ಡೇ ದಿನವೂ ನನ್ನ ಮಗನಿಗೆ 120 130 ಆ ರೇಟ್ ಬರ್ತಾಯಿತ್ತು. ನಂಗೆ ಶೋ ತೋರಿಸ್ತಾಯಿದ್ರು, ನೋಡಪ್ಪ ಹಾರ್ಟ್ ಬೀಟ್ ಪಾಪುದು ಇಷ್ಟಿದೆ ಅಂದ್ಬಿಟ್ಟು, ಹಾರ್ಟ್ ಬೀಟ್ ಅಷ್ಟಿದೆ ಅಂದ್ಬಿಟ್ಟು ತೋರಿಸಿದ್ರು. 130 132 ಬಂದಿದೆ ಒಂದು ಹಾರ್ಟ್ ಬೀಟು. ಡೆಲಿವರಿ ದಿನವೂ ನಂಗೆ ಮಾರ್ನಿಂಗ್ ತೋರಿಸಿದ್ದಾರೆ ಅವರು. ಅದು ಬಿಟ್ಟರೆ ನನ್ನರಲ್ಲಿ 150 ಒಳಗೆ ಬಂದಿರೋದು. ಬೇರೆಯವ್ರದ್ದು ಗೊತ್ತಿಲ್ಲ. ನನ್ನ ಬಾಡಿಲಿ ನನ್ನ ಮಗನು 150 ಒಳಗೆ. ಹೊಟ್ಟೆ ಪೊಸಿಷನ್ ಬಂದು ನನ್ನ ಮಗನರಲ್ಲಿ ಕೆಳಗಡೆ ಕೆಳ್ಳೊಟ್ಟೆ ಅಂತಾರಲ್ಲ, ಬೇಬಿ ಬಾಯಲ್ಲಿ ನನ್ನ ಬಾಡಿಲಿ ಕೆಳಗಡೆ ಹೊಟ್ಟೆ ಸಿಮ್ಟಮ್ಸ್ ಇತ್ತು. ನಂಗೆ ಸಿಮ್ಟಮ್ಸ್ ಎಲ್ಲ ಕೆಳೊಟ್ಟೆನೇ ಜಾಸ್ತಿ. ಮೂಮೆಂಟು ಪ್ರತಿಯೊಂದು ಗೊತ್ತಾಗ್ತಿದ್ದೆಲ್ಲ ನನಗೆ ಕೆಳಗೊಟ್ಟೆನೇ, ಮೇಲೊಟ್ಟೆ ಬರಲೇ ಇಲ್ಲ ನನಗೆ. ಕೆಳಗಡೆ ಹೊಟ್ಟೆ, ಬೇಬಿ ಬಾಯಲ್ಲಿ ಕೆಳಗಡೆ ಹೊಟ್ಟೆ. ಕೈ ಕಾಲು ಉತ್ಕೊಳ್ಳೋದೇನಾದರೂ ಆಗಿತ್ತಾ ಅಂದರೆ ಇಲ್ಲ, ನನಗೆ ಯಾವತ್ತೂ ಕೈ ಕಾಲು ಉತ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ.
ಬಿ ಪಿ ನಾನು ಏನು ತಿನ್ನಲಿ ಬಿಡಲಿ ಏನೇ ಇದ್ರೂ ಉಪವಾಸ ಏನು ವಾಮಿಟಿಂಗ್ ಏನೇ ಇದ್ರೂ ಬಿ ಪಿ ಶುಗರ್ ಎಲ್ಲ ನಾರ್ಮಲ್ ಇರ್ತಿತ್ತು. ಇನ್ನು ಶುಗರ್ಗೆ ಚಾಕ್ಲೇಟ್ ತಿನ್ಕೋಬರಮ್ಮ ಯಾಕೋ ಹೆವಿ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಚಾಕ್ಲೇಟ್ಸು ತಿನ್ನಿಸಿದ್ದಾರೆ. ಅದು ಬಿಟ್ಟರೆ ಹೈ ಅಂತ ಯಾವುದು ಆಗಿಲ್ಲ, ಯಾಕಂದರೆ ಏನು ಡೈಜೆಸ್ಟ್ ಬಾಡಿಲಿ ಇರ್ತಾನೆ ಇರಲಿಲ್ವಲ್ಲ ನನಗೆ. ಲೋನೂ ಆಗಿಲ್ಲ ಬಿ ಪಿ ಅಂತೂ, ಹೈನೂ ಆಗಿಲ್ಲ, ಮೇಂಟೈನ್ ಆಗಿದೆ. ಅದು ಬಿಟ್ಟರೆ ಹೆವಿ ವಾಮಿಟಿಂಗ್ ಸೆನ್ಸೇಷನ್ ಏನಂತಾರಲ್ಲ, ವಾಮಿಟಿಂಗ್ ಜಾಸ್ತಿ, ಹೆವಿ ವಾಮಿಟಿಂಗು. ಸ್ವಲ್ಪ ಮೊಸರನ್ನ ಏನಾದ್ರು ತಿಂದರೆ ಡೈಜೆಷನ್ ಮಾಡ್ಕೊತಿದ್ದೆ ಅಷ್ಟೇ. ಅದು ಬಿಟ್ಟರೆ ಆ ಥರ ಏನಿಲ್ಲ. ನಾನು ಏನಂತಾರಲ್ಲ, ನನಗೆ ಸ್ಟಾರ್ಟ್ ಆಗಿಲ್ಲ, ಯಾವ ಸಿಮ್ಟಮ್ಸ್ ಇಲ್ಲ, ನಾರ್ಮಲ್ ಆಗಿದ್ದೀನಪ್ಪ ನಾನು ಅಂತ ಹೇಳಿದೆ ಅಷ್ಟೇ. 1.5 ಮಂತ್ಗೆ ಸ್ಟಾರ್ಟ್ ಆಗಿದ್ದು ನನ್ನ ಬಾಡಿ ಸಿಮ್ಟಮ್ಸ್ಗಳು. ಟಿಲ್ ನನಗೆ 8 ಮಂತ್ ತನಕ ವಾಮಿಟಿಂಗ್. ಲಾಸ್ಟ್ 1 ಮಂತ್ ನಾನು ಊಟ ಮಾಡಿದ್ದು, ಅದು ಹುಳಿ ಫ್ಲೇವರ್ ಆ ಥರ ಲೈಕ್ ಮಾಡಿದ್ದೆ. ಅದು ಬಿಟ್ಟರೆ ವಾಮಿಟಿಂಗೆ ನಾನು ಯಾರಾದ್ರು ನನ್ನ ಪಕ್ಕ ಕೂತ್ಕೊಂಡು ಅವ್ರು ಊಟ ಮಾಡ್ತಿದ್ರೆ ನನಗಾಗ್ತಾನೆ ಇರಲಿಲ್ಲ. ಅಷ್ಟು ಮೂಗಂತೂ ಅಪ್ಪ ಅಷ್ಟು ಖತರ್ನಾಕ್ ಮೂಗು ಸ್ಮೆಲ್ ಇತ್ತು ನನಗಾಗಂತೂ. ಅವ್ರು ಯಾರ್ದೋ ಮನೇಲಿ ಏನೋ ಮಾಡ್ತಾಯಿದ್ರು ನಾನು ಇದೇ ಮಾಡ್ತವ್ರೆ ಅಡುಗೆ, ಈ ಥರದ್ದೇ ಮಾಡ್ತಿದ್ದಾರೆ ಅಂತ ನಾನು ಹೇಳ್ತಿದ್ದೆ. ಅಷ್ಟು ಮೂಗಂತೂ ಅದು ಬಿಟ್ಟರೆ ತಲೆನೋವು ಇತ್ತು, ಕೋಪ ಜಾಸ್ತಿ ಬೇಗ ಬರ್ತಿತ್ತು, ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರ್ತಿತ್ತು ನನಗೆ, ಹೆವಿ ಮೂಡ್ ಸ್ವಿಂಗ್ಸ್ ಆಗ್ತಿದ್ದೆ. ಚೆನ್ನಾಗಿ ಕಿರ್ಚಾಡ್ಬಿಡುವೆ, ಆಮೇಲೆ ನಾನೇ ಹೇಳುವೆ, ಅವ್ರದ್ದೇ ತಪ್ಪಿರಲ್ಲ, ನಾನೇ ಕಿರ್ಚಾಡುವೆ, ನಾನೇ ಹೇಳುವೆ, ಆ ಥರ ಮೂಡ್ ಸ್ವಿಂಗ್ಸ್ ಅಂತೂ ಹೆವಿ ಇರ್ತಿತ್ತು, ಹೆವಿ ಕೋಪ ಬರ್ತಿತ್ತು. ಬಿ ಪಿ ಎಲ್ಲ ನಾರ್ಮಲ್ ಇರ್ತಿತ್ತು. ಕೈ ಕಾಲು ಉತ್ಕೊಳ್ಳೋದು ಏನಿಲ್ಲ. ಸೀಮಂತದಲ್ಲಿ 1 ದಿನ ನಿಂತಿದ್ದಾಗ ಕಾಲು ಸ್ವಲ್ಪ ಊತ ಬಂದಿತ್ತು ಅದ್ರ ನಾಳೆಗೆ, ಆಮೇಲೆ ಮಸಾಜ್ ಮಾಡಿದ್ರು, ಅದು ನಾರ್ಮಲ್ ಆಯಿತು. ನನಗೆ ಪಿಲ್ಲೋ ಇಟ್ಕೊಂಡೆಲ್ಲ ಮಲಗಿದ್ದೆ, ಅದರಿಂದ ನಾರ್ಮಲ್ ಆಯಿತು, ಕಾಲು ಊತ ನಾರ್ಮಲ್ ಆಯಿತು. ಅದು ಬಿಟ್ಟರೆ ಇನ್ನು ಕಾಲು ಕೈ ಊತ ಆ ಥರ ಏನೂ ಇಲ್ಲ. ವಾಕಿಂಗ್ ಗೀಕಿಂಗ್ ಅಂತೂ ನಾನು ಮಾಡೇ ಇಲ್ಲ, ಯಾಕಂದರೆ ನಾನು ಎದ್ದೇಳ್ತಾನೆ ಇರಲಿಲ್ಲ, ಬರೀ ಮಲಗಿರ್ತಿದ್ದೆ. ಸುಸ್ತು, ಹೆವಿ ಸುಸ್ತು ಅಂದರೆ ಎಷ್ಟು ನೀರು ತೊಗೊಳಕ್ಕಾಗ್ತಿರಲಿಲ್ಲ ಬಾಡಿಗೆ, ಅಂದರೆ ಹೇಗಿರ್ಬೇಕು ಹೇಳಿ. ಜಾಸ್ತಿ ಟ್ಯಾಬ್ಲೆಟ್ಗಳು ನುಂಗಿಲ್ಲ ನಾನು ಆ ಟೈಮಲ್ಲಿ, ನುಂಗಕ್ಕಾಗ್ತಾನೆ ಇರಲಿಲ್ಲ ನನಗೆ. ಅಷ್ಟು ಸಿಮ್ಟಮ್ಸ್ ಅಂತೂ ಅನುಭವಿಸಿದ್ದೀನಿ. ಅದೆಲ್ಲ ಆದಮೇಲೆ ಫೈನಲಾಗಿ ನನಗೆ ಸಿ ಸೆಕ್ಷನ್ ಆಗಿ ಬೇಬಿ ಬಾಯ್ ಅಂತಂದಾಗ, ಅಷ್ಟಾದರೂ ನನ್ನ ಮಗ ಬೆಟರ್. ಲಾಸ್ಟ್ 1 ಮಂತ್ ಊಟ ಮಾಡಿದ್ದಷ್ಟೇ ನಾನು. 3 kgs ಇದ್ದ ನನ್ನ ಮಗ. 3 kgs ಆಗಿ ಬೇಬಿ ಬಾಯ್ ಕಣಮ್ಮ ಅಂತ ಹೇಳಿದಾಗಲೇ ನನ್ನ ಬಾಡಿಲಿ ಬೇಬಿ ಬಾಯಲ್ಲಿ ಸಿಮ್ಟಮ್ಸ್ಗಳಿದ್ದಿದ್ದು. ಪ್ಲಸ್ ಏನಂತಾರಲ್ಲ, ಬೇಬಿ ಬಾಯ್ಗೂ ನನ್ನ ಮಗಳಿಗೂ ನನ್ನ ಮಗನಿಗೂ ಸಿಮ್ಟಮ್ಸ್ ತುಂಬಾ ಡಿಫ್ರೆನ್ಸ್ ಇದೆ. ನನ್ನ ಬಾಡಿಲೇ ನನ್ನ ಮಗನ ಪ್ರೆಗ್ನೆನ್ಸಿಗೂ, ನನ್ನ ಬಾಡಿಲೇ ನನ್ನ ಮಗಳ ಪ್ರೆಗ್ನೆನ್ಸಿಗೂ ಹೆವಿ ಡಿಫ್ರೆನ್ಸ್ ಅಂತೂ ಇದೆ. ಇದು ಅದಕ್ಕೇ ಇದನ್ನು ಮೆನ್ಷನ್ ಮಾಡಿ ಹೇಳಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ದೆ. ಡ್ಯೂ ಟು ಸಮ್ ರೀಸನ್ಸ್ ಆದಮೇಲೆ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣಾಂತರಗಳಿಂದ ಲೇಟ್ ಆಯಿತು. ಬಟ್ ಇದು ಬಂದು ಬೇಬಿ ಬಾಯ್ ಸಿಮ್ಟಮ್ಸ್, ನನ್ನ ಬಾಡಿಲಿ ನನ್ನ ಮಗನ ಪ್ರೆಗ್ನೆನ್ಸಿಲಿ ಇದ್ದಂಥ ಸಿಮ್ಟಮ್ಸ್. ನೆಕ್ಸ್ಟ್ ಒಂದು ವಿಡಿಯೋಲಿ ನನ್ನ ಮಗಳ ಟೈಮಲ್ಲಿ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಸಿಮ್ಟಮ್ಸ್ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನೇ ಲಾಂಗ್ ಗ್ಯಾಪ್ ತಗೊಂಡೆ. ಕೀಪ್ ಸಪೋರ್ಟಿಂಗ್ ಮೀ. ಆ್ಯಂಡ್ ಹೊಸದಾಗಿ ಯಾರು ಚಾನಲ್ ನೋಡಿದ್ರೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಬಾಯ್, ಗುಡ್ಡು ಬಾಯ್ ಮಾಡು. ಬಾಯ್, ಇಲ್ಲಿ ಬಾಯ್ ಮಾಡು. ಬಾಯ್.